ತಮಿಳುನಾಡು ರಾಜ್ಯ ರಾಜಕಾರಣದಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆ ನಡೀತಾ ಇದೆ. ದಳಪತಿ ವಿಜಯ್ ಸರ್ಕಾರ ರಚನೆಯಲ್ಲಿ ರೋಚಕ ಟ್ವಿಸ್ಟ್ ಪಡೀತಾ ಇದೆ. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ ವಿಜಯ್ಗೆ ರಾಜ್ಯಪಾಲರು ಶಾಕ್ ಕೊಟ್ಟಿದ್ದಾರೆ. ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಭೇಟಿಯಾದ ವಿಜಯ್ ಟಿವಿಕೆಯ 107 ಕಾಂಗ್ರೆಸ್ನ 5 ಶಾಸಕರ ಸಹಿ ಇರುವ ಬೆಂಬಲ ಪತ್ರ ಸಲ್ಲಿಸಿದ್ದಾರೆ. 112 ಶಾಸಕರ ಪತ್ರ ನೋಡಿದ ರಾಜ್ಯಪಾಲರು 118 ಶಾಸಕರ ಬೆಂಬಲದ ಪತ್ರ ಎಲ್ಲಿ ಅಂತ ಕೇಳಿದ್ದಾರೆ. ಈ ವೇಳೆ ಉಳಿದ 6 ಶಾಸಕರ ಬೆಂಬಲ ಇದೆ ಸಾರ್ ಅಂತ ಮೌಖಿಕವಾಗಿ ಹೇಳಿದ್ದಕ್ಕೆ ರಾಜ್ಯಪಾಲರು ಮೆಜಾರಿಟಿ ನಂಬರ್ ಕೇಳಿದ್ದಾರೆ. ಒಟ್ಟು 118 ಶಾಸಕರ ಸಹಿ ಇರುವ ಪತ್ರದ ಜೊತೆ ಮತ್ತೆ ಗವರ್ನರ್ ಭೇಟಿ ಆಗುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಇವತ್ತು ರಾತ್ರಿನೇ ಗವರ್ನರ್ ಭೇಟಿಯಾದಲ್ಲಿ ನಾಳೆ ಅಂದುಕೊಂಡಂತೆ ವಿಜಯ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ನಾಳೆ ರಾಜ್ಯಪಾಲರನ್ನ ಭೇಟಿ ಆಗದೇ ಇದ್ದರೆ ಟಿವಿಕೆ ಸರ್ಕಾರದ ಪದಗ್ರಹಣ ಕಾರ್ಯಕ್ರಮ ಮುಂದೂಡಿಕೆ ಆಗಲಿದೆ. ಇನ್ನು ನೋಡೋಣ ನಂಬರ್ಸ್ ನೋಡೋಣ. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷ ಐತಿಹಾಸಿಕವಾಗಿ ಗೆಲುವು ಸಾಧಿಸುವ ಮೂಲಕ ವಿಜಯ್ ಜನನಾಯಕನಾಗಿ ಹೊರಹೊಮ್ಮಿದ್ದಾರೆ. ಆದ್ರೆ ಮ್ಯಾಜಿಕ್ ನಂಬರ್ 118 ಪಡೆಯದ ಹಿನ್ನೆಲೆ ಸರ್ಕಾರದ ರಚನೆ ಕಸರತ್ತು ಮುಂದುವರೆದಿದೆ. ಹಾಗಾದ್ರೆ ವಿಜಯ್ ಮುಂದಿರುವಂತಹ ಆಯ್ಕೆಗಳು ಏನು ಅಂತ ನೋಡೋಣ. ಸೊ ಈಗ ವಿಜಯ್ ಮೈತ್ರಿ ಪ್ಲಾನ್ ನಂಬರ್ 1, ಟಿವಿಕೆ ತಮಿಳಿಗ ವೆಟ್ರಿ ಕಳಗಂ 107 ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿದೆ. ಹಾಗೆ ನೋಡಿದ್ರೆ ಬಹುಮತ ಮ್ಯಾಜಿಕ್ ನಂಬರ್ ಅಂತಂದ್ರೆ ಒಟ್ಟು ವಿಧಾನಸಭಾ ಕ್ಷೇತ್ರಗಳು ಎಷ್ಟಿದೆ ಅದರ ಅರ್ಧದಷ್ಟು +1, ಅರ್ಧದಷ್ಟು ಮತ್ತು +1 ಅಂದ್ರೆ ಅದು 118 ಆಗುತ್ತೆ. ಈಗ ಟಿವಿಕೆ ಬಳಿ 107 ಇದೆ. ಎಐಡಿಎಂಕೆ 47, ಒಟ್ಟು 154 ಆಗಿರ್ಬೋದು. ಇದು ಪ್ಲಾನ್ 1. ಆದ್ರೆ ಎಐಎಡಿಎಂಕೆ ಜೊತೆ ಹೋಗ್ತಾರಾ ಬಿಕಾಸ್ ಆಫ್ ಈಸ್ ಐಡಿಯಾಲಜಿಕಲ್ ಪ್ರಿಫರೆನ್ಸಸ್. ಸೊ ಹೀಗಾಗಿ ಎಐಡಿಎಂಕೆ ಜೊತೆ ಬಿಜೆಪಿ ಕೂಡ ಇರುವುದರಿಂದ ಎಐಡಿಎಂಕೆ ಜೊತೆ ಹೋಗ್ತಾರಾ? ಎಐಡಿಎಂಕೆ ಅವರು ವಿಜಯ್ ಜೊತೆ ಬರೋದಕ್ಕೆ ಮೊದಲಿಂದಲೂ ಕೂಡ ಉತ್ಸುಕರಾಗಿದ್ದಾರೆ. ಪ್ರೀಪೋಲ್ ಅಲಯನ್ಸ್ ಮಾಡ್ಕೊಳ್ಳೋಕ್ಕೂ ಕೂಡ ತುಂಬಾನೇ ಪ್ರಯತ್ನ ಪಟ್ಟಿದ್ರು. ಬಿಜೆಪಿ ಸೇರಿದಂತೆ ಎಐಡಿಎಂಕೆ ನಾಯಕರು ವಿಜಯ್ ಅವರನ್ನ ಪ್ರೀಪೋಲ್ ಅಲಯನ್ಸ್ ಮಾಡ್ಕೊಳ್ಳೋಣ ಅಂತ ಅವ್ರನ್ನ ಭೇಟಿಯಾದ್ರು, ಮಾತುಕತೆ ನಡೆಸಿದ್ರು. ಆದರೆ ಅವರು ಅದಕ್ಕೆ ಒಪ್ಪಲಿಲ್ಲ. ಅದೇ ಒನ್ ಆಫ್ ದಿ ಬೆಸ್ಟ್ ಡಿಸಿಷನ್ ಇವತ್ತು ವಿಜಯ್ ಈ ಅಭೂತಪೂರ್ವವಾದಂತಹ ಗೆಲುವು ಸಾಧಿಸೋದಕ್ಕೆ. ಮತ್ತು ಎಐಡಿಎಂಕೆ ಅಲ್ಲಿ ಒಬ್ರು MLA ಇದ್ದಾರೆ, ಸಾರಿ ಟಿವಿಕೆಯಲ್ಲಿ ಒಬ್ಬ ಮುಖ್ಯ ಲೀಡರ್ ಇದ್ದಾರೆ. ಅವ್ರ ಹೆಸರು ಅದವ್ ಅರ್ಜುನ್ ಅಂತ. ಈ ವಿಲ್ಲಿವಕ್ಕಂ ಕ್ಷೇತ್ರದ ಶಾಸಕ ಯಾರೋ ಅದವ್ ಅರ್ಜುನ್ ಅವರ ಮದರ್ ಇನ್ ಲಾ ಅತ್ತೆ ಎಐಡಿಎಂಕೆಯ MLA ಲಾಲ್ಗುಡಿಯ ಲಿಮಾರೋಸ್ ಅಂತ. ಮತ್ತು ಪಾಂಡಿಚೇರಿಯಲ್ಲೂ ಕೂಡ ಇವರ ಬ್ರದರ್ ಇನ್ ಲಾ MLA. ಸೊ ಅವ್ರಿಗೆ ಗೊತ್ತಲ್ಲ ಈ ಕ್ರಿಕೆಟ್ ಬೆಟ್ಟಿಂಗ್ ಮಾರ್ಟಿನ್. ಸೊ ಅವರು ಎಲ್ಲಾ ಪಾರ್ಟಿಯಲ್ಲೂ ಕೂಡ ತಮ್ಮ ಒಂದು ಹೋಲ್ಡ್ ಅನ್ನ ಇಟ್ಟಿದ್ದಾರೆ. ಸೊ ಈಗ ಟಿವಿಕೆ ಪಕ್ಷದ ಒಬ್ಬ ಲೀಡರ್ ಯಾರಿದ್ದಾರೆ ಆದವ್ ಅರ್ಜುನ್, ಅವರ ಅತ್ತೆ ಎಐಡಿಎಂಕೆ ಅಲ್ಲಿ ಇರೋದ್ರಿಂದ ಸೊ ಮಾತುಕತೆ ನಡೀತಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಸಾಧ್ಯತೆ ಕಡಿಮೆ. ಯಾಕೆ ಅಂತಂದ್ರೆ ಸ್ವಲ್ಪ ಐಡಿಯಾಲಜಿಕಲ್. ಯಾಕೆ ಅಂತಂದ್ರೆ ವಿಜಯ್ಗೆ ಕ್ರಿಶ್ಚಿಯನ್ರು ಮತ್ತು ಮುಸಲ್ಮಾನರು ತುಂಬಾ ದೊಡ್ಡ ಪ್ರಮಾಣದಲ್ಲಿ ವೋಟ್ ಕೊಟ್ಟಿರೋದ್ರಿಂದ ಒಂದು 10 to 12% ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ವೋಟ್ ಅವರದೇ ಇರೋದ್ರಿಂದ ಬಿಜೆಪಿ ಮತ್ತು ಎಐಡಿಎಂಕೆ ಒಂದಾಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ವಿಜಯ್ ಅವ್ರ ಜೊತೆಗೆ ಹೋಗ್ತಾರಾ ಅನ್ನೋದು ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಹೀಗಾಗಿ ಎಐಡಿಎಂಕೆ ಜೊತೆ ಹೋದ್ರೆ 154 ಆಗುತ್ತೆ. ಆದ್ರೆ ಅವ್ರು ಹೋಗ್ತಾರಾ ಅನ್ನೋದು ಈಗಿರುವಂತಹ ಅತಿ ದೊಡ್ಡ ಪ್ರಶ್ನೆ. ಹೋದ್ರೆ ಐಡಿಯಾಲಜಿಕಲ್ ಕೆಲವೊಂದು ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗತ್ತೆ ಮತ್ತು ಸಿಕ್ಕಾಪಟ್ಟೆ ನೆಗೋಸಿಯೇಷನ್ ಮಾಡ್ಬೇಕಾಗತ್ತೆ. ಹಾಗಾಗಿ ಅವರು ಅಂತ ದೊಡ್ಡ ರಿಸ್ಕ್ ತೆಗೆದುಕೊಳ್ಳಕ್ ಹೋಗಲ್ಲ ಅಂತ ಅನ್ಸುತ್ತೆ. ಇದು ಪ್ಲಾನ್ 1. ಪ್ಲಾನ್ B, ಪ್ಲಾನ್ 2. ಪ್ಲಾನ್ 2
ಟಿವಿಕೆ ಈಗ 107 ಸ್ಥಾನ, ಕಾಂಗ್ರೆಸ್ 5 ಮತ್ತು IUML ಮೋಸ್ಟ್ಲಿ ಮುಸ್ಲಿಂ ಲೀಗ್ ಇರ್ಬೇಕಿದು. ಇದು ಮುಸ್ಲಿಂ ಲೀಗು, ಮತ್ತೆ CPM ಮತ್ತು CPI ಎಡ ಪಕ್ಷಗಳು ತಲಾ 2, ಆಮೇಲೆ PMK 4, VCK 2 ಮತ್ತು DMDK 1, ಒಟ್ಟು 126 ಸ್ಥಾನ ಆಗುತ್ತೆ. ಮೋಸ್ಟ್ಲಿ ಇದೇ ಹೈಯೆಸ್ಟ್ ಚಾನ್ಸಸ್ ಇದೇ ಆಗಬಹುದು ಅಂತ ಅನ್ಸುತ್ತೆ. ಹೈಯೆಸ್ಟ್ ಚಾನ್ಸಸ್ ಇದೇ ಆಗ್ಬೋದು, ಯಾಕಂದ್ರೆ ಕಾಂಗ್ರೆಸ್ ಈಗ ಆಲ್ರೆಡಿ ತಮ್ಮ ಬೆಂಬಲವನ್ನ ಘೋಷಣೆ ಮಾಡಿದೆ ಮತ್ತು ರಾಹುಲ್ ಗಾಂಧಿ ಅವರು ಓಪನ್ ಆಗಿ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಇವರು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬರಕ್ ಹೇಳಿದ್ದಾರೆ. ಇವನ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನು ಬರಕ್ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಕೂಡ ಟ್ರೈ ಮಾಡಿದ್ರು ಟಿವಿಕೆ ಜೊತೆಗೆ ಮೊದಲೇ ಪ್ರಿಫಾಲ್ ಅಲಯನ್ಸ್ ಮಾಡ್ಕೊಳ್ಳೋಣ ಅಂತ. ತಾವ್ ನೋಡ್ಬೋದು ಸ್ಟಾಲಿನ್ ನ ಒಂದು ರ್ಯಾಲಿ ಅಥವಾ ಪ್ರಚಾರ ಸಭೆಯಲ್ಲಿ ಜಂಟಿಯಾಗಿ ರಾಹುಲ್ ಗಾಂಧಿ ಎಲ್ಲೂ ಕೂಡ ಭಾಗವಹಿಸಿಲ್ಲ. ಆದ್ರೆ ಇಂಡಿಯಾ ಮೈತ್ರಿಕೂಟದ ಪ್ರಮುಖ ಭಾಗವಾಗಿರುವಂತಹ DMKಗೆ ಅನ್ಯಾಯ ಮಾಡ್ದಂಗ ಆಗುತ್ತೆ ಮತ್ತು ಇಡೀ ಭಾರತದಾದ್ಯಂತ ಒಂದು ರಾಂಗ್ ಮೆಸೇಜ್ ಪಾಸ್ ಮಾಡ್ದಂಗ ಆಗುತ್ತೆ. ಹಾಗಾಗಿ ಬೇಡ ಅಂತ ಸೋನಿಯಾ ಗಾಂಧಿ ಅವರೇ ರಾಹುಲ್ ಗಾಂಧಿ ಅವರಿಗೆ ಹೇಳಿದ್ರಂತೆ. ನಮ್ಮ DMK ಅಲಯನ್ಸ್ ಏನಿದೆ, ಮಮತಾ ಬ್ಯಾನರ್ಜಿ ತರನೋ ಅರವಿಂದ್ ಕೇಜ್ರಿವಾಲ್ ಅವ್ರ ತರನೋ ಬೇಕಾದಾಗ ನಾವ್ ನಿಮ್ ಜೊತೆ ಇದೀವಿ, ಬೇಡಾದಾಗ ನಮ್ ಜೊತೆ ಇಲ್ಲ ಅನ್ನೋ ತರದಲ್ಲಿ ಎಂದೂ ಕೂಡ ಕೀಟ್ಲೆ ಮಾಡಿಲ್ಲ. DMK ತುಂಬಾ ಸ್ಟ್ರಾಂಗ್ ಆಗಿ ಇಂಡಿಯಾ ಮೈತ್ರಿಕೂಟದ ಜೊತೆಗೆ ಇದೆ. ಹಾಗಾಗಿ ನಾವೇನಾದ್ರೂ ಟಿವಿಕೆ ಜೊತೆ ಚುನಾವಣಾ ಪೂರ್ವದಲ್ಲೇ ಮೈತ್ರಿ ಮಾಡ್ಕೊಂಡ್ರೆ ಇಟ್ಸ್ ಅಂಡ್ ಸ್ಟ್ರಾಂಗ್ ಮೆಸೇಜ್. ಹಾಗಾಗಿ ಬೇಡ ಅಂತ ರಾಹುಲ್ ಗಾಂಧಿ ಅವರನ್ನ ಒಪ್ಪಿಸಲಾಯ್ತು. ಸೊ ಈಗ ರಾಹುಲ್ ಗಾಂಧಿ ಅವರೇ ಊರಿಗೆ ಮುಂಚೆ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ರಾಹುಲ್ ಗಾಂಧಿ ಅವ್ರಿಗೂ ಒಂದು ಪ್ರಾದೇಶಿಕ ಪಕ್ಷದ ಸಪೋರ್ಟ್ ಇಲ್ಲದೆ ತಮಿಳುನಾಡಲ್ಲಿ ಅವರು ಮುಂದಿನ ಲೋಕಸಭಾ ಚುನಾವಣೆಗೆ ಮತಗಳನ್ನ ಗೇನ್ ಮಾಡೋದಕ್ಕೆ ಕಷ್ಟ ಇದೆ. ಪಾಪ್ಯುಲರ್ ಇದ್ದಾರೆ ರಾಹುಲ್ ಗಾಂಧಿ ಅವರು, ಯಾಕೆಂದ್ರೆ ಮೋದಿ ಅವರ ಕೆಲವೊಂದು ವಿಚಾರಧಾರೆಗಳು ಅಥವಾ ಮೋದಿ ಅವರ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೆಲವೊಂದು ಅನಗತ್ಯ ಹೇರಿಕೆಗಳಿಂದ ತಮಿಳುನಾಡಿನ ಅಸ್ಮಿತೆ ಅನ್ನೋದು ಒಂದ್ ಸ್ವಲ್ಪ ಧಕ್ಕೆ ಆಗಿರೋದ್ರಿಂದ ರಾಹುಲ್ ಗಾಂಧಿ ಒಂದ್ ಸ್ವಲ್ಪ ಬೆಟರ್ ಆಪ್ಷನ್ ಅನ್ನೋ ತರ ತಮಿಳುನಾಡಿನ ಜನಕ್ಕೆ ಅನಿಸ್ತಿರಬಹುದು. ಹೀಗಾಗಿ ಅವ್ರಿಗೆ ಏನಾದ್ರೂ ಓಟ್ ಬೇಕಂದ್ರೆ ಅವ್ರಿಗೊಂದು ಪಕ್ಷದ ಬೆಂಬಲ ಬೇಕು. ಹಾಗಾಗಿ DMKನ ಅವರು ತುಂಬಾ ಸ್ಟ್ರಾಂಗ್ ಆಗಿ ಹಿಡ್ಕೊಂಡಿದ್ರು. ಈಗ ಟಿವಿಕೆ ಅಂತಹ ಒಂದೇ ಅಟೆಂಪ್ಟ್ ಅಲ್ಲಿ ಇಷ್ಟು ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರೋದ್ರಿಂದ ಅವ್ರ ಸಪೋರ್ಟ್ ನಮಗೆ ಬೇಕು ಅಂತ ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಿದ್ದಾರೆ, ತೀರ್ಮಾನ ತೆಗೆದುಕೊಂಡಿದ್ದಾರೆ. DMKನ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದನ್ನ ನಾವು ಲೇಟರ್ ಆನ್ ಅದ್ರ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಇಂಡಿಯಾ ಮಿತ್ರಕೂಟದ DMK ತುಂಬಾ ಪವರ್ಫುಲ್ ಇದೆ. ಉದಾಹರಣೆಗೆ ಈಗ ಕೇರಳದಲ್ಲಿ ಇವರು ಲೆಫ್ಟ್ ಪಾರ್ಟೀಸ್ ಜೊತೆಗೆ ಹೋರಾಟ ನಡೆಸಿದ್ರು, ಹೌದಲ್ಲ? UDF ಕಾಂಗ್ರೆಸ್ ನೇತೃತ್ವದ ಅಲಯನ್ಸ್ ಮತ್ತು LDF ಲೆಫ್ಟ್. ಸೊ ಇವರಿಬ್ಬರು ಕೇರಳದಲ್ಲಿ ಹೋರಾಟ ನಡೆಸಿದ್ರು ಕೂಡ ಇಂಡಿಯಾ ಮೈತ್ರಿಕೂಟ ಬಂದಾಗ ಒಗ್ಗಟ್ಟಾಗಿದ್ದಾರೆ. ಅದೇ ರೀತಿ DMKನು ಕೂಡ ಮ್ಯಾನೇಜ್ ಮಾಡಬಹುದು ಅಂತ ರಾಹುಲ್ ಗಾಂಧಿ ಯೋಚನೆ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಬಿಜೆಪಿಯನ್ನ ಹೊರಗಿಡುವ ದೃಷ್ಟಿಯಿಂದ DMKಯನ್ನ ಚುನಾವಣಾ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡಿದ್ದು ವಿಜಯ್. ಯಾಕಂದ್ರೆ ಆಡಳಿತದಲ್ಲಿ ಇದ್ದಂತಹ ಪಕ್ಷ DMK ಪಕ್ಷ. ಸೊ ಭ್ರಷ್ಟಾಚಾರ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಸರ್ಕಾರದ ವೈಫಲ್ಯಗಳನ್ನ ಜನರಿಗೆ ಮುಟ್ಟಿಸಿ ಒಂದು ಅಭೂತಪೂರ್ವವಾದಂತ ಜಯ ಗಳಿಸಿದಂತ ವಿಜಯ್ ಮತ್ತೆ DMK ಜೊತೆ ಅಲಯನ್ಸ್ ಮಾಡ್ಕೊಳ್ಳೋದು ಕಷ್ಟ. ಹಾಗಾಗಿ ಕಾಂಗ್ರೆಸ್ ತಾನೇ ಮುಂದೆ ಬಂದು ಒಂದು ಅಲಯನ್ಸ್ಗೆ ಆಫರ್ ಕೊಟ್ಟಿದೆ. DMK ಕೂಡ ಬಿಜೆಪಿಯನ್ನ ಹೊರಗಿಡೋದಕ್ಕೆ ಈ ಅಲಯನ್ಸ್ಗೆ ಸಹಮತವನ್ನ ಕೂಡ ವ್ಯಕ್ತಪಡಿಸಬಹುದು. ಆದ್ರೆ ಇತ್ತೀಚಿನ ಕೆಲವೊಂದು ಹೇಳಿಕೆಗಳು, ನಾವು ನಿಮ್ ಜೊತೆ ಇದ್ವಿ, ನೀವು ನಮ್ಗೆ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಮಾಡಿದ್ದೀರಾ, ಇದು ಸರಿನಾ ಅನ್ನೋ ತರದಲ್ಲಿ ಕೆಲ DMK ನಾಯಕರುಗಳು ಕೂಡ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು DMKನ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು.